ಅಂದರೆ ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ಗೋವಿಂದರಾಜನಗರ ಕ್ಷೇತ್ರ ಹೆಚ್ಚಿನ ಭಾಗ ಬಂದಿರೋದು ಹೊಸಳ್ಳಿ ಕ್ಷೇತ್ರ ಮತ್ತೆ ರಾಜನಗರ ಬಂದಿರ್ತಕ್ಕಂಥ ಅಲ್ಲಿ ಡೆವಲಪ್ಮೆಂಟ್ಸ್ ಬೇಕಾದಷ್ಟು ಆಗಿದೆ. ಅದು ಡೆವಲಪ್ಮೆಂಟ್ಸ್ ಅನ್ನೋದು ಅಭಿವೃದ್ಧಿ ಅನ್ನೋದು ನಿರಂತರವಾಗಿ ನಡೆಯೋ ಕೆಲಸ. ಇಡೀ ಬೆಂಗಳೂರಲ್ಲಿ ನಡೀತಾ ಇದೆ ಅಭಿವೃದ್ಧಿ ಕೆಲಸಗಳು, ಅದು ಅದೇ ರೀತಿ ಗೋವಿಂದರಾಜನಗರದ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ಬಂದಿರೋದು ನೈತಿಕತೆ ಪ್ರಶ್ನೆ. ಜನ 5 ವರ್ಷಗಳ ಕಾಲಕ್ಕೆ ವೋಟ್ ಕೊಟ್ಟು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಗೆಲ್ಲಿಸ್ಕೊಟ್ರೆ ಕೇವಲ 11 ತಿಂಗಳಲ್ಲಿ ಅವರಿಗೆ ರಾಜೀನಾಮೆ ಕೊಟ್ಟು ಅವರಿಗೆ ಅವಮಾನ ಮಾಡಿ, ಮತದಾರರಿಗೆ ಅವಮಾನ ಮಾಡಿ, ತಮ್ಮ ಸ್ವಾರ್ಥಕ್ಕೋಸ್ಕರ ಕೇವಲ ಮಂತ್ರಿ ಪದವಿಗೋಸ್ಕರ ಇಷ್ಟು ಜನದ ಮತದಾನದ ಒಂದು ಆದೇಶವನ್ನು ಧಿಕ್ಕರಿಸಿದಂಥ ವ್ಯಕ್ತಿಗೆ ನೀವು ಯಾವುದೇ ಕಾರಣದಿಂದ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಪ್ರಶ್ನೆನ ಜನಸಾಮಾನ್ಯರ ಮುಂದೆ ಇದೆ. ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಯುವ ಕೆಲಸಗಳು ಇಡೀ ಬೆಂಗಳೂರಲ್ಲಿ ಇವತ್ತು ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದಾರೆ, ಗೊತ್ತಾಯ್ತಾ? ಮತ್ತೆ ಅದನ್ನೇ ನಾನು ರಿಪೀಟ್ ಮಾಡೋದಾದ್ರೆ ಮುಖ್ಯವಾಗಿ ನೈತಿಕತೆಯ ಪ್ರಶ್ನೆ. ಜನಸಾಮಾನ್ಯರಿಗೆ ನಾವು ಲೀಡರ್ಗಳು ಅಂತ ಅನ್ನಿಸ್ಕೊಳ್ಳೋರು ಹಾಕೊಡ್ಬೇಕಾದಂಥ ಮಾರ್ಗದರ್ಶನ ಯಾವುದು ಅನ್ನೋದು ಇದನ್ನು ತೋರಿಸ್ತಾರೆ. ಮತ್ತೆ ಹೇಳಿಕೆ ನಿಮಗೆ ಮೋಸ ಮಾಡಿದ್ದಾರೆ, ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ, ಅಧಿಕಾರಕ್ಕೋಸ್ಕರ ನಿಮ್ಮ ಮತದಾನವನ್ನು ತಿರಸ್ಕರಿಸಿದ್ದಾರೆ ಜನ, ಅದನ್ನು ನೀವು ಸೆಟ್ ಮಾಡೋದು ನಮ್ಮ ಅಜೆಂಡಾ.